ಬೇಡನಾಗಿದ್ದ ರತ್ನಾಕರ ಋಷಿಗಳ ಉಪದೇಶದಿಂದ ಮಹರ್ಷಿ ವಾಲ್ಮೀಕಿಯಾಗಿದ್ದು ಎಲ್ಲರಿಗೂ ತಿಳಿದ ಸಂಗತಿ. ಕ್ರೌಂಚ ಪಕ್ಷಿ ಸಾವನ್ನ ಕಣ್ಣಾರೆ ಕಂಡ ವಾಲ್ಮೀಕಿ ಮಹರ್ಷಿಗಳಿಗೆ ಆ ಘಟನೆ ರಾಮಾಯಣ ಬರೆಯಲು ಸ್ಫೂರ್ತಿಯಾಯಿತು. ಅದು ವಾಲ್ಮೀಕಿ ರಾಮಾಯಣ ಎಂದೇ ಪ್ರಸಿದ್ಧವಾಯಿತು. ಅಂತಹ ವಾಲ್ಮೀಕಿ ಋಷಿಗಳ ಜೀವನ ಚರಿತ್ರೆಯನ್ನ ಕಿರುಚಿತ್ರದ ಮೂಲಕ ಹೊರತಂದಿದ್ದಾರೆ ನಿರ್ಮಾಪಕ ಪ್ರವೀಣ್ ಶಿವಣ್ಣ. 21 ನಿಮಿಷದಲ್ಲಿ ಅದ್ಭುತವಾಗಿ ಮೂಡಿಬಂದಿರುವ ಈ ಕಿರುಚಿತ್ರಕ್ಕೆ ಮಹರ್ಷಿ ವಾಲ್ಮೀಕಿ ಎಂದೇ ಹೆಸರಿಟ್ಟಿದ್ದಾರೆ. ರತ್ನದಾಸ್ ಅವರ ನಿರ್ಮಾಣದ ಈ ಕಿರುಚಿತ್ರದ ಅನಾವರಣ ಹಾಗೂ ಪತ್ರಿಕಾಗೋಷ್ಠಿ ಇತ್ತೀಚೆಗೆ ನೆರವೇರಿತು. ರಾಮನವಮಿ ಸಂದರ್ಭದಲ್ಲೇ ಈ ಕಿರುಚಿತ್ರ ಅನಾವರಣವಾಗಿದ್ದು ವಿಶೇಷ. ಶ್ರೀ ಋಷಿ ಆವಿರ್ಭವ ಗುರುಪೂರ್ಣತಿಥಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಕಲನಕಾರ ಸುರೇಶ್ ಅರಸ್, ನಟ ಗಣೇಶ್ ರಾವ್ ಕೇಸರ್ಕರ್, ಪದ್ಮಶ್ರೀ ವೆಂಕಟೇಶ್ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಪ್ರದರ್ಶನದ ನಂತರ ತಂಡದ ಸದಸ್ಯರು ಹಾಗೂ ಗಣ್ಯರು ಮಾತನಾಡಿದರು. ನಾನು ಸಂಕಲನಕಾರನಾಗಿ ಸಾಕಷ್ಟು ಚಿತ್ರಗಳಿಗೆ ಕಾರ್ಯನಿರ್ವಹಿಸಿದ್ದೇನೆ. ನಿರ್ದೇಶಕನಾಗಿ ಇದು ಮೊದಲ ಕಿರುಚಿತ್ರ. ನಿರ್ಮಾಪಕ, ಕಲಾವಿದರ ಹಾಗೂ ತಂತ್ರಜ್ಞರ ಸಹಕಾರದಿಂದ ಮಹರ್ಷಿ ವಾಲ್ಮೀಕಿ ಕಿರುಚಿತ್ರ ಉತ್ತಮವಾಗಿ ಮೂಡಿಬಂದಿದೆ. ಚಿಕ್ಕಮಗಳೂರು ಸುತ್ತಮುತ್ತ ಚಿತ್ರೀಕರಣ ನಡೆದಿದೆ. ಈ ಕಿರುಚಿತ್ರ ಅನಾವರಣ ಮಾಡಿಕೊಟ್ಟ ಗಣ್ಯರಿಗೆ ಧನ್ಯವಾದ ಎಂದರು ನಿರ್ದೇಶಕ ಪ್ರವೀಣ್ ಶಿವಣ್ಣ. ರಾಮ 14 ವರ್ಷಗಳ ವನವಾಸ ಮುಗಿಸಿ ಬಂದ ಹಾಗೆ ನಾನು ಕೂಡ ನಟನೆ ಮಾಡಲು 14 ವರ್ಷಗಳು ಬೇಕಾಯಿತು. ಅದು ರಾಮಭಕ್ತ ಮಹರ್ಷಿ ವಾಲ್ಮೀಕಿ ಅವರ ಕಥೆಯ ಮೂಲಕವೇ ಆಗಿರುವುದು ಕಾಕತಾಳೀಯ. ನಾನು ವಾಲ್ಮೀಕಿ ಮಹರ್ಷಿಗಳ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೇನೆ. ಶಿವಮಣಿ ಅವರಂತಹ ಹಿರಿಯ ಕಲಾವಿದರ ಜೊತೆಗೆ ಅಭಿನಯಿಸಿದ್ದು ಖುಷಿಯಾಗಿದೆ ಎಂದರು. ವಾಲ್ಮೀಕಿ ಪಾತ್ರಧಾರಿ ಸುಜಿತ್ ಶೆಟ್ಟಿ ಇಂತಹ ಕಿರುಚಿತ್ರದಲ್ಲಿ ಅಭಿನಯಿಸಿರುವುದಕ್ಕೆ ನಟಿ ರೂಪ ಮುತ್ತುರಾಯಪ್ಪ ಸಂತಸಪಟ್ಟರು. ಆಗಮಿಸಿದ ಗಣ್ಯರಿಗೆ ಹಾಗೂ ತಂಡದ ಸದಸ್ಯರಿಗೆ ನಿರ್ಮಾಪಕಿ ರತ್ನದಾಸ್ ಧನ್ಯವಾದ ಹೇಳಿದರು. ಛಾಯಾಗ್ರಾಹಕ ಅನ್ವಿಕ್ ಹಾಗೂ ಸಂಗೀತ ನಿರ್ದೇಶಕ ರಾಮಾನುಜನ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಜನಪ್ರಿಯ ಎಡಿಟರಾದಂತ ಸುರೇಶ್ ಅರಸ್ ಅವರೇ, ನಮ್ಮ ಹಿರಿಯ ನಟರಾದ ಗಣೇಶ್ ರಾವ್ ಅವರೇ, ಈ ವಾಲ್ಮೀಕಿ ಚಿತ್ರತಂಡದವರೇ, ಮಾಧ್ಯಮದವರೇ, ಇದೆಲ್ಲ ಬಂದಿರೋ ವೀಕ್ಷಕರೇ, ಈ ಶಾರ್ಟ್ ಫಿಲಿಮ್ ಅಲ್ಲ, ಇದೊಂದು ದೊಡ್ಡ ಫಿಲಿಮ್. ಈ ಫಿಲಿಮ್ಗೆ ಆಸ್ಕರ್ ಬರಲಿ, ಎಂತೆಂತ ಪ್ರಶಸ್ತಿ ಬರಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇದು ನೋಡಿದಾಗ ನನ್ನ ಮೈಯೆಲ್ಲ ಧೂಮ ಅನ್ನಿಸ್ಕೋಸ್ಕರ ಹಿಂದಿನ ಕಾಲಕ್ಕೆ ಹೋಗಿದೀವಿ ಅಂತ ಇದೆ. ಅದ್ಭುತ ಚಿತ್ರ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಮ್ಮ ಬದುಕನ್ನ ಹೇಗೆ ಜೀವಿಸ್ಬೇಕು ಅಂತ ನಾವು ಗೊಂದಲದಲ್ಲಿದ್ದಾಗ ನಮ್ಗೆ ಸಹಾಯ ಮಾಡೋದೇ ನಮ್ಮ ಪುರಾಣಗಳು, ವೇದಗಳು. ಸೊ ಅಂತ ಪುರಾಣ ಮತ್ತೆ ವೇದ ಅಂತ ನಾವು ಹೇಳಿದಾಗ ಮೊದಲು ಬರೋದೇ ರಾಮಾಯಣ ಮಹಾಭಾರತ. ರಾಮಾಯಣ ಮಹಾಭಾರತ ಅಂತ ಹೇಳಿದ ತಕ್ಷಣ ನಮ್ಗೆ ರಾಮಾಯಣದ ಸ್ಟೋರಿ ಅಥವಾ ಮಹಾಭಾರತದ ಸ್ಟೋರಿ ಮಾತ್ರ ಗೊತ್ತಾಗುತ್ತೆ. ಆದ್ರೆ ಅದರ ಹಿನ್ನೆಲೆ ಏನು, ಅದು ಹೇಗೆ ಕೃತಿ ರೂಪಕ್ಕೆ ಮೂಡ್ ಬಂತು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನನ್ಗೂ ಗೊತ್ತಿರ್ಲಿಲ್ಲ. ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತಾರೆ, ಬಟ್ ಅವ್ರು ಹೇಗ್ ಬರೆದ್ರು, ಅದು ಹೇಗೆ ಅವರು ಒಬ್ಬ ಕಾಡ್ ಮನುಷ್ಯ ಆಗಿ ಅವರು ಹೇಗೆ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಹೊಂದಿ ಅವರು ಹೇಗೆ ಮಹರ್ಷಿ ವಾಲ್ಮೀಕಿ ಆದ್ರು ಅನ್ನೋದ್ರ ಬಗ್ಗೆ ನನ್ಗೂ ಗೊತ್ತಿರ್ಲಿಲ್ಲ. ಇವತ್ತು ನೋಡಿದ್ಮೇಲೆ ನನ್ಗೆ ಗೊತ್ತಾಯ್ತು. ಸೊ ಈ ಸಿನಿಮಾಗೆ ನನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಆದಂತ ರತ್ನ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ರತ್ನ ಮತ್ತೆ ನನ್ನ ಸಂಬಂಧ ಒಂದು 12-13 ವರ್ಷಗಳಿಂದ. ಸೊ ತುಂಬಾ ಹಿಂದೆಯಿಂದ ನಾವು ಫ್ರೆಂಡ್ಸ್. ನಾನು ಮಾಡೆಲಿಂಗ್ ಸ್ಟಾರ್ಟ್ ಮಾಡಿದಾಗ ಇವರು ನನಗೆ ಫ್ರೆಂಡ್ ಆಗಿದ್ರು, ತುಂಬಾ ಸಹಾಯ ಮಾಡಿದ್ರು. ಅವಾಗ ಇವತ್ತು ಅವರು ಈ ಒಂದು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಇದರ ಪ್ರೊಡ್ಯೂಸರ್ ಆಗಿದ್ದಾರೆ, ಕೋ ಡೈರೆಕ್ಟರ್ ಆಗಿದ್ದಾರೆ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ. ಸುರೇಶ್ ಅರಸ್ ಅವ್ರನ್ನ ಕರೆಸೋದ್ರಲ್ಲಿ ಒಂದು ಲೆಜೆಂಡರಿ ಬಂದಿದೆ. ನನ್ ಭಯ ಆಗ್ತಾ ಇದ್ದು, ಸರ್ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ಅರೆ ಈಸ್ ಅ ಲೆಜೆಂಡ್ ಬಾಸ್ ಅಂಡ್ ಹ್ಯಾಸ್ ಕಮ್ ಟು ಯುವರ್ ಸ್ಟೇಟ್. ಕನ್ನಡದಲ್ಲಿ ಮಾತಾಡ್ಬೇಕಲ್ಲ, ಇಂಗ್ಲಿಷಲ್ಲಿ ಮಾತಾಡ್ಬೇಕು. ಮೊದಲು ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವತ್ತಿನ ಕಾಲದಿಂದ ಸುಧೀಂದ್ರ ಅವರಿಂದ ಹಿಡ್ಕೊಂಡು ವೆಂಕಟೇಶ್ವರ ಅವರು ನಮ್ಮನ್ನ ಬೆಂಬಲಿಸ್ಕೊಂಡು ಬಂದಿದ್ದೀವಿ ಸರ್. ಇವತ್ತು KGF ಅಲ್ಲಿದೆ, ಯಶ್ ಅಲ್ಲಿದ್ದಾನೆ, ರಿಷಬ್ ಶೆಟ್ಟಿ ಅಲ್ಲಿದ್ದಾನೆ, ರಕ್ಷಿತ್ ಶೆಟ್ಟಿ ಅಲ್ಲಿದ್ದಾನೆ ಅಂತಂದ್ರೆ ಅವತ್ತಿನ ಸ್ಟ್ರಗ್ಲಿಂಗ್ ಟೈಮ್ ಅಲ್ಲಿ ನೀವೆಲ್ಲ ನಮ್ಮ ಜೊತೆ.
ಇನ್ನು ನನ್ನನ್ನು ಯಾಕೆ ಕರೆಸಿದಾರಪ್ಪ ಗುರುಗಳು ಆಶ್ರಮ ಸನ್ಯಾಸಿಗಳ ಒಂದು ಕ್ಲೀಶೆ ಇದೆ ಸಮಾಜದಲ್ಲಿ. ಸೊ ಅದನ್ನ ಹೋಗ್ಲಾಡ್ಸೋದಕ್ಕೆ 12 ವರ್ಷದ ಹಿಂದೆ ನನ್ನ ಕೊನೆ ಎಡಿಟಿಂಗು ಚಾಮುಂಡೇಶ್ವರಿಯಲ್ಲಿ ಆಗಿತ್ತು. ಈಗ ನಾನು ಆಧ್ಯಾತ್ಮಿಕ ಗುರುವಾಗಿ ಕರೆದಿದ್ದಾರೆ. ಅದ್ರ ಹಿಂದೆ ನಾನು ಕೂಡ ಸಿನಿಮಾ ಪ್ರೇಮಿ ಆಗಿದ್ದೆ. ಒಂದು ನನ್ನ ಬಗ್ಗೆ ಜಾಸ್ತಿ ಹೇಳ್ಬೇಕಾಗಿರೋದು ಇವ್ರ ಬಗ್ಗೆ, ಬಟ್ ಇವ್ರು ನನ್ ಕಳಿಸಿರೋದ್ರಿಂದ ಇವರ ಮಹತ್ವ ಜಾಸ್ತಿ ಆಗಿದೆ. ಅದರಿಂದ 2 ಮಾತು ಹೇಳ್ತಾರೆ ಯಾಕೆ ನಾನು ಬಂದೆ ಇಲ್ಲಿ ಅಂತ. ನಾನು ಇದೇ ಸಿನಿಮಾ ಅನ್ನೋ ಮಾಧ್ಯಮದಲ್ಲಿ ಸಂತೋಷ್ ಶಿಶುನಾಳ ಶರೀಫ ನೋಡಿ ನಾಗಾಭರಣ ಅವ್ರನ್ನ ಗುರುಗಳಂತ ಅನ್ಕೊಂಡು ಬೆಂಗಳೂರಿಗೆ ಬಂದು ಅವಕಾಶ ಸಿಗದೆ ಅವತ್ತು ಡಿಜಿಟಲ್ ಸಿನಿಮಾ ಅಂತ ಮಾಡಿ ಡಿಜಿಟಲ್ ಫಿಲ್ಮ್ ಫಾರಂ ಮಾಡಿ ಇದೇ ಮಾಧ್ಯಮ ಮಿತ್ರರು ವಿಜಯ ಕರ್ನಾಟಕದ ಹಿಂದೂ ಅಲ್ಲಿ ಬರೋದು ಮುಂದೆ ಪ್ರಕಾಶ್ ಬೆಳವಾಡಿ ಅವರು ಅಥವಾ ನಾಗಾಭರಣ ಅವರು ಅವತ್ತು ನಮಗೆ ಕೈ ಹಿಡಿದು ಕರೆದ್ರು. ಅವರ ಕಲ್ಲಾಡಿ ಹೂವಾಗಿಯಲ್ಲಿ ನನ್ಗೆ ಅವಕಾಶ ಕೊಟ್ಟರು. ನಾನು ಅವತ್ತು ಕೆಲಸ ಮಾಡಿದೆ. ಅವಾಗ ಮಾಧ್ಯಮ ಮಿತ್ರರೆಲ್ಲ ನನ್ನ ಜೊತೆಗಿದ್ರು. ಆವಾಗ ಮಾಧ್ಯಮ ಮಿತ್ರರಲ್ಲಿ ಒಬ್ರು ನನಗೆ ತುಂಬಾ ಚೆನ್ನಾಗಿ ವಿಷಯ ಹೇಳಿದ್ರು. ಅವಾಗ ನಾನು ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಡಿಜಿಟಲ್ ಸಿನಿಮಾ ಶಾರ್ಟ್ ಫಿಲ್ಮ್ ಮಾಡಿದ್ವಿ ಸರ್, ಬದುಕು ಶುರು ಆಗಿದ್ದರಿಂದ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಯಶ್ ಅವರೆಲ್ಲ ಅವಾಗ ನಮ್ಮ ಜೊತೆಗೆಲ್ಲ ಹೊರಾಕೊಂಡಿದ್ರು. ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ರು. ಶಾರ್ಟ್ ಫಿಲ್ಮ್ ಇಸ್ ದ ಬಿಗಿನಿಂಗ್, ಆಸ್ಕರ್ ಇಸ್ ದ ಎಂಡಿಂಗ್. ಬಟ್ ನಿಮ್ಮ ಮಾಧ್ಯಮ ಮಿತ್ರರು ಹೊಗಳಿದ್ರೆ ಅದು ನಮ್ಗೆ ಆಸ್ಕರ್, ಕನ್ನಡದ ಜನ ನೋಡಿದ್ರೆ ಅದೇ ನಮ್ಗೆ ಆಸ್ಕರ್. ಸೊ ಎಡಿಟರ್ ಆಗಿ ನಾವು ಮೊದಲು ಕೆಲಸ ಕಾಣ್ತೀವಿ. ಎಡಿಟಿಂಗ್ ಮಷಿನ್ ಆನ್ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ತಾರೆ. ಹಂಗ ಸುರೇಶ್ ಅರಸರ ಜ್ಞಾಪಿಸ್ಕೊಂಡು ಮಾಡ್ತೀವಿ. ಎಡಿಟರ್ ಆಗಿ ಒಂದು ಅದ್ಭುತವಾದ ವಿಷಯ ನಾನು ತಿಳ್ಕೊಂಡಿದ್ದೇನಂದ್ರೆ ಫಸ್ಟ್ ಮೊದಲನೇ ಪ್ರೇಕ್ಷಕ ಯಾರು ಅಂತಂದ್ರೆ ನೀವ್ ಬಂದು ಸಿನಿಮಾ ನೋಡ್ತೀರಲ್ಲ, ಅಲ್ಲ, ಮೊದಲನೇ ಪ್ರೇಕ್ಷಕ ಎಡಿಟರೇ. ಫಸ್ಟ್ ಕಣ್ಣಿಗೆ ಆ ಸಿನಿಮಾ ಕಟ್ಟೋದು ಒಬ್ಬ ಎಡಿಟರ್. ಸೊ ಅಂತ ಲೆಜೆಂಡ್ ಅವ್ರು ಬಂದಿದ್ದಾರೆ. ನಮಗೆ ಹಾಗೆ ನಾಗಾಭರಣ ಅವರು ಕೈ ಹಿಡಿದು ಮೇಲೆ ಕರ್ಕೊಂಡು ಬಂದ್ರು. ಅಫ್ಕೋರ್ಸ್ ನಾನು ಪೀಕ್ ಟೈಮ್ ಅಲ್ಲಿ ಬಿಟ್ಟು ಅಧ್ಯಾತ್ಮಕ್ಕೆ ಬಂದೆ. ಅದರದೇ ಆದ ಕಾರಣಗಳಿದೆ. ಸೊ ಅವಾಗ ಋಷಿಗಳು ಒಂದು ಮಾತು ಕೊಡ್ತಿದ್ರು. ಆ ಮಾತು ಇವತ್ತು ಫಲ ಬರ್ತಾ ಇದೆ. ಏನ್ ಬರ್ತಾ ಇದೆ? ಋಷಿ ರೋರ್ಸ್ ಅಂತ ಹೇಳಿದ್ರು. ರೋರ್ ಅಂತಂದ್ರೆ ರಿಸರೆಕ್ಷನ್ ಆಫ್ ಇಮ್ಮಾರ್ಟಲ್ ಋಷಿ ಅಂತ. ಸೊ ಈಗ ನೋಡಿ ಗಡ್ಡಧಾರಿಗಳೆಲ್ಲ ಮತ್ತೆ ನಮ್ಮ ಸನಾತನ ಧರ್ಮವನ್ನ ಸ್ಕ್ರೀನಿಗೆ ತಗೊಂಡು ಬಂದು ಗೆಲ್ತಾ ಇದ್ದಾರೆ. ವಿ ಆರ್ ರೀರೈಟಿಂಗ್ ದಿ ಹಿಸ್ಟ್ರಿ ವಿತ್ ಅ ಪ್ರೌಡ್. ಸೊ ಹೀಗೆ ಇದರಲ್ಲಿ ನಾನು ರತ್ನಾಕರನ್ ತರ ಕನಸುಗಳ ದರೋಡೆಕೋರಾಗಿದ್ದೆ. ಸಪ್ತ ಋಷಿಗಳ ದೃಷ್ಟಿಯಲ್ಲಿ ಬಿದ್ದು ಇವತ್ತು ಶ್ರೀ ಋಷಿ ಆವಿರ್ಭಾವ ಗುರುಪೂರ್ಣಾರ್ಥತೆ ಅಂತ ಘೋಷಿಸಿದ್ರು. ಗುರುಗಳೇ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸುರೇಶ್ ಸರ್, ಎಲ್ಲರಿಗೂ ಮತ್ತೆ ಸೇರಿದಂತ ಎಲ್ಲ ಗಣ್ಯರಿಗೆ ಮತ್ತೆ ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ನಮ್ಮ ತಂಡದ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಈ ಉಪಸ್ಥಿತಿ ನಮ್ ಈ ತಂಡಕ್ಕೆ ತುಂಬಾನೇ ಧೈರ್ಯ ಮತ್ತು ಪ್ರೋತ್ಸಾಹ ನೀಡುತ್ತೆ. ನನ್ನ ಪರಿಚಯ ಹೇಳ್ಬೇಕಂದ್ರೆ ನಾನು ಸುಜಿತ್ ಶೆಟ್ಟಿ. ನಾನೊಬ್ಬ ಸಿನಿಮಾ ಪ್ರೇಮಿ. ಸಿನಿಮಾ ಅಂದ್ರೆ ಅಪಾರ ಆಸಕ್ತಿ ಹೊಂದಿರೋನು, ಕಲಿಯಕ್ ಬಂದಿರೋನು. ಸುಮಾರು 14 ವರ್ಷದಿಂದ ಶಾರ್ಟ್ ಫಿಲ್ಮ್, ಸೀರಿಯಲ್ಸ್, ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿ ಈ ಕ್ಷೇತ್ರದಲ್ಲಿ ನನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೇನೆ. ಇದೊಂದು ಬಹಳ ಇಂಪಾರ್ಟೆಂಟ್ ಕ್ಷಣ ನನಗೆ. ಯಾಕಂದ್ರೆ ಶ್ರೀರಾಮ ದೇವರ 14 ವರ್ಷದ ವನವಾಸದ ನಂತರ ಅವರ ಜೀವನದಲ್ಲಿ ಒಂದು ಮಹತ್ವದ ಕ್ಷಣ ಹಿಂಗ್ ಬಂತು. 14 ವರ್ಷದ ಸಿನಿಮಾ ಜರ್ನಿಯಲ್ಲಿ ನನಗೆ ಮಹರ್ಷಿ ವಾಲ್ಮೀಕಿ ಅಂತ ಒಂದು ರೋಲ್ ಸಿಕ್ತು. ಸೊ ಅದಕ್ಕೆ ನಾನು ಅದೊಂದು ಆಶೀರ್ವಾದನೆ ಅಂತ ನಾನು ಅನ್ಕೋತೀನಿ. ಅಂಡ್ ಇದು ನನ್ನ ಮೊದಲನೆಯ ಪ್ರೆಸ್ ಮೀಟ್ ಕೂಡ. ಸೊ ಸ್ವಲ್ಪ ಈ ಒಂದು ಪಾತ್ರ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಪ್ರವೀಣ್ಗೆ, ಪ್ರೊಡ್ಯೂಸರ್ ರತ್ನದಾಸ್ ಅವರಿಗೆ ಹಾಗೂ ಟ್ರಿಫಿಡ್ ಮೀಡಿಯಾ ತಂಡಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಅಂಡ್ ಇನ್ನೊಬ್ಬರ ಉಲ್ಲೇಖ ಮಾಡ್ಲೇಬೇಕು ನಾನಿಲ್ಲಿ. ಅಂದ್ರೆ ಪಾತ್ರಗಳಿಗೆ ಕಲಾವಿದರನ್ನ ಹುಡುಕ್ಬೇಕಾದ್ರೆ ಡೈರೆಕ್ಷನ್ ಟೀಮ್ ಅವರು ಕಲಾವಿದರನ್ನ ಹುಡುಕ್ಬೇಕಾದ್ರೆ ನನ್ನ ಪ್ರೊಫೈಲ್ ಅನ್ನ ಡೈರೆಕ್ಷನ್ ಟೀಮಿಗೆ ಸಜೆಸ್ಟ್ ಮಾಡಿರೋ ಒಬ್ಬ ವ್ಯಕ್ತಿ, ಅವ್ರನ್ನ ಬಹಳ ಆಪ್ತ ಮಿತ್ರ ಅವರು. ಅವರೊಬ್ಬ ಟ್ಯಾಲೆಂಟೆಡ್ ರೈಟರ್, ಅವರೊಬ್ಬ ಡೆಡಿಕೇಟೆಡ್ ಡೈರೆಕ್ಟರ್ ಕೂಡ, ನಿತೇಶ್ ಅವರು. ಅವರು ಇವತ್ತು ಬಂದಿಲ್ಲ, ಬಟ್ ಅವರಿಗೆ ವಿಶೇಷವಾದ ಧನ್ಯವಾದಗಳು.